ನಮಗೆ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು. ಒಬ್ಬ ರೈತನ ನಿಜವಾದ ಸಮಸ್ಯೆ ಬಗ್ಗೆ, ರೈತನ ಸಮಸ್ಯೆಗಳಿಗೆ ಕಾರಣ ರೈತರೇ ಅಂತ. ನಾನು ಯಾಕೆ ಮುಸ್ಲಿಮರ ಪದವನ್ನು ಉಪಯೋಗಿಸ್ತೀನಿ ಅಂದರೆ, ನಮಸ್ಕಾರ ಸ್ನೇಹಿತರೆ. ನಮಗೆ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು. ಒಬ್ಬ ರೈತನ ನಿಜವಾದ ಸಮಸ್ಯೆ ಬಗ್ಗೆ. ಆ ವಿಡಿಯೋ ನೋಡಿದಾಗ ನನಗನ್ನಿಸ್ತು, ರೈತನ ಸಮಸ್ಯೆಗಳಿಗೆ ಕಾರಣ ರೈತರೇ ಅಂತ. ಯಾಕೆಂದರೆ ರೈತರಲ್ಲಿ ಒಗ್ಗಟ್ಟಿಲ್ಲ. ಎಲ್ಲಿವರೆಗೆ ರೈತರು ಒಂದಾಗಲ್ವೋ ಅಲ್ಲಿವರೆಗೂ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋಕೆ ತುಂಬ ಕಷ್ಟ ಆಗುತ್ತೆ. ಯಾವ ಮಟ್ಟಕ್ಕೆ ಬರಬೇಕು ಅಂದರೆ, ನಾನು ಯಾಕೆ ಮುಸ್ಲಿಮರ ಪದವನ್ನು ಉಪಯೋಗಿಸ್ತೀನಿ ಅಂದರೆ, ಮುಸ್ಲಿಮರಿಂದ ಕೆಲವಾರು ವಿಚಾರಗಳನ್ನು ನೋಡಿ ಕಲಿಯುವುದಿದೆ. ನೋಡಿ, ಎಷ್ಟು ರಾಜಕೀಯ ಬದಲಾವಣೆಗಳನ್ನು ಮಾಡುವ ಶಕ್ತಿ ಅವರಿಗಿದೆ ಅಂದರೆ, ಅವರೆಲ್ಲರನ್ನೂ ಎಲ್ಲ ರಾಜಕೀಯ ಪಕ್ಷಗಳು ಓಲೈಕೆ ಮಾಡಲು ತವಕಿಸುತ್ತಿವೆ. ಯಾಕೆಂದರೆ ಹೇಳಿ, ಒಟ್ಟಿಗೆ ಓಟ್ ಹಾಕ್ತಾರಲ್ಲ ಅವರು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದುಬಿಟ್ಟು ಮುಸ್ಲಿಂ ನಾಯಕರು ಒಟ್ಟಾಗಿ ಬಂದು ಏನಾದರೂ ಒಂದು ಸಮಸ್ಯೆ ಹೇಳಿದ್ರೆ ತಕ್ಷಣ ಪರಿಹಾರ ಆಗುತ್ತೆ. ನಮ್ಮ ರೈತರು ಒಟ್ಟಾಗಿ ಹೋಗಿ ಅದೇನೋ ಸಮಸ್ಯೆ ಹೇಳಿದ್ರೆ ತಕ್ಷಣ ಪರಿಹಾರ ಆಗುತ್ತಾ? ನಿಮಗೆ ಪರಿಹಾರ ಆಗಬೇಕು ಅಂದರೆ ಮೊದಲು ಎಲ್ಲ ರೈತರು ಒಂದಾಗಬೇಕು. ಯಾವ ರೀತಿ? ಮುಸ್ಲಿಮರ ರೀತಿ. ಅವ್ರು ಒಬ್ಬರು ಒಂದು ಹೇಳಿದ್ರು ಅಂದರೆ ಮುಗಿದೋಯ್ತು ಅಲ್ವಾ? ಅವರು ಭಾರತ ಪೂರ್ತಿ ಮುಸ್ಲಿಮರು ಒಂದಾದರೆ ಭಾರತವನ್ನೇ ನಡಗಿಸುವ ಶಕ್ತಿ ಅವರಿಗಿದೆ. ಯಾಕಂದರೆ ಅವ್ರ ಹಿಂದೆ ರಾಜಕಾರಣಿಗಳು ಹೋಗ್ತಾರೆ. ನಮ್ಮಲ್ಲೆಲ್ಲ ಡಿವೈಡ್ ಆಗುತ್ತೆ. ಒಂದು ಹಳ್ಳಿಗೆ ಹೋದರೆ ಅಲ್ಲೊಬ್ಬ BJP ಒಂದು ಗುಂಪಿರುತ್ತೆ, ಕಾಂಗ್ರೆಸ್ ಒಂದು ಗುಂಪಿರುತ್ತೆ, JDS ಒಂದು ಗುಂಪಿರುತ್ತೆ. ಇವನಷ್ಟು ಜನ, ಅವ್ನ ಕಂಡ್ರೆ ಇವನಿಗಾಗಲ್ಲ, ಇವನ ಕಂಡ್ರೆ ಅವನಿಗಾಗಲ್ಲ. ಸಮಸ್ಯೆ ಎಲ್ಲಿ ಬಗೆ ಇರುತ್ತೆ? ಸರಿಯಾದ ಬೆಲೆ ಸಿಗಲ್ಲ. ಎಷ್ಟು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿರ್ತಾರೆ, ಅದು ಕರೆಕ್ಟಾಗಿ ಒಂದೊಂದು ಸಾರಿ ಸಿಗುತ್ತೆ, ಒಂದೊಂದು ಸಾರಿ ಇಲ್ಲವೇ ಇಲ್ಲ. ಸಾಲ ಮಾಡಿ ಬೆಳೆದವನು ಪಾಪರಾಗ್ಬಿಡ್ತಾನೆ. ರೈತರ ಆತ್ಮಹತ್ಯೆಗಳು ನಡೀತಾ ಇದೆ. ಈಗ ನೋಡಿ, ನಿಮಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡತಕ್ಕಂಥ ಶಕ್ತಿನೇ ಇರೋದಿಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿ ಯಾಕೆ ಅಷ್ಟೊಂದಾಯಿತು? ರೈತರು ತಮ್ಮ ಜೀವನಕ್ಕೋಸ್ಕರ ಬೇಕಾಷ್ಟು ಹಣ ಇಸ್ಕೊಂಡಿದ್ದಾರೆ, ಒಬ್ಬರಿಬ್ಬರಲ್ಲ. ಹಣ ಕಟ್ಟಕ್ಕಾಗದೇ ಇದ್ದಾಗ ಆವಾಗ ಬೇಕಷ್ಟು ಗಲಾಟೆಗಳಾಗಿ ಆತ್ಮಹತ್ಯೆ ಮಾಡ್ಕೊತಾರೆ. ಅದ್ರ ಬಗ್ಗೆ ಒಂದು ಕಾನೂನೆಲ್ಲ ತಂದರು. ಬಟ್ ವಾಟ್ಸ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್? ಆ ಸಮಸ್ಯೆಗೆ ಪರಿಹಾರ ಏನು ಹುಡುಕಲಿಲ್ಲ. ಒಂದು ಕಾನೂನು ತಂದರು, ನೀವು ಸಾಲ ಕೊಡಬೇಡಿ ಹಂಗೆ ಅಂತೇಳಿ. ಸಾಲ ಕೊಡೋದ್ರಲ್ಲಿ ನಿಲ್ಲಿಸ್ಬಿಟ್ರೆ ಪುನಃ ರೈತರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಒಬ್ಬ ಟೈಮ್ ಸಾಲ ಕಟ್ಟಿಲ್ಲ ಅಂದರೆ ಸಮಸ್ಯೆಗಳು ಶುರುವಾಗ್ತವೆ. ಇದಕ್ಕೆಲ್ಲ ಮೂಲ ಕಾರಣ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಯಾವ ಕಾಲಕ್ಕೆ ಯಾವ ಬೆಳೆಯನ್ನು ಬೆಳಿಬೇಕು, ಎಷ್ಟು ಫಿಕ್ಸೆಡ್ ರೇಟ್ ಫಿಕ್ಸ್ ಮಾಡಬೇಕು ಅನ್ನತಕ್ಕಂಥ ಪಾಲಿಸಿಗಳನ್ನು ತರೋಕ್ಕೆ ಸರ್ಕಾರಗಳು ತುಂಬ ಒದ್ದಾಡ್ತಾ ಇದ್ದಾವೆ. ಕ್ಲಾರಿಟಿ ಒಬ್ಬರೂ ಕೊಟ್ಟಿಲ್ಲ. ಪಾಪ ಮುಂದೆ ಆ ವಿಡಿಯೋ ಹಾಕ್ತೀನಿ ನೋಡಿ, ರೈತನ ಗೋಳು ಹೇಗಿದೆ ಅಂತ. ನಾನು ಸುಮ್ಮನೆ ಇಂಟ್ರಡಕ್ಷನ್ ಕೊಟ್ಟೆ ಅಷ್ಟೇ. ನಾನು ಯಾಕೆ ಮುಸ್ಲಿಮರ ಪದಗಳನ್ನು ಉಪಯೋಗಿಸ್ತೀನಿ ಅಂದರೆ, ನೆನಪಿಟ್ಕೊಳ್ಳಿ, ಎಗೇನ್ ಆ್ಯಂಡ್ ಎಗೇನ್ ಕೆಲವಾರು ವಿಚಾರಗಳನ್ನು ಎಲ್ಲರಿಂದಲೂ ಕಲಿಯುವುದಿದೆ. ರೈತರು ಒಂದಾಗಬೇಕು. ಎಲ್ಲ ರಾಜಕೀಯ ಪಕ್ಷಗಳನ್ನು ತ್ಯಜಿಸಿ ಬಿಟ್ಬಿಡಿ ಎಲ್ಲ ಪಕ್ಷಗಳನ್ನು. ರೈತರೆಲ್ಲ ಒಂದಾಗಿ ಆಗ ನೋಡಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಪೂರ್ತಿ ಕರ್ನಾಟಕ ಪೂರ್ತಿ ರೈತರೆಲ್ಲ ಒಂದಾದರೆ ಯಾವ ರಾಜಕೀಯ ಪಕ್ಷ ಗೆಲ್ಲಕ್ಕಾಗತ್ತೆ ಹೇಳಿ ನೋಡಿ ಅಲ್ವಾ? ಚಿಂತನೆ ಮಾಡಿ ನೋಡಿ. ಎಲ್ಲ ಡಿವೈಡ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಒಳ್ಳೆ ವೋಟ್ಗಳು ಮುಸ್ಲಿಂ ಕಡೆಯಿಂದ ಬರುತ್ತೆ. ಅವ್ರು ಯಾರು ಆಗ್ತಾರಂತ ಆ ಪಕ್ಷ ಅವ್ರನ್ನ ಓಲೈಸುತ್ತೆ. ಸಿಂಪಲ್ ಲಾಜಿಕ್. ಗೆಲ್ಲಬೇಕು. ರಾಜಕೀಯ ಇಸ್ ಬಿಸ್ನೆಸ್. ನಾವು ಸರ್ವಿಸ್ ಇಲ್ಲವೇ ಇಲ್ಲ. ಅವೆಲ್ಲ ಸುಳ್ಳು. ಯಾವ ಸೇವೆನೂ ಇಲ್ಲ, ಏನೂ ಇಲ್ಲ. ಹಣ ಹಾಕ್ತಾರೆ, ಹಣ ಪಡಿತಾರೆ. ಟೋಟಲ್ ಬಿಸ್ನೆಸ್ ಆಗಿದೆ. ಸರ್ವಿಸ್ ಹೋಯ್ತು. ಈಗ ರೈತರು ತಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೋಬೇಕು ಅಂದರೆ ಬಂಡವಾಳ ಇಲ್ಲದೆ ಎಲ್ಲರೂ ಒಂದಾದರೆ ಸಾಕು. ಅವರ ರೀತಿ ಮುಸ್ಲಿಮ್ಸ್ ಹಿಂಗೆ ಮಾಡು ಅಂದರೆ ಎಲ್ಲರೂ ಒಟ್ಟಿಗೆ ಮಾಡ್ತಾರಲ್ಲ, ಹಂಗೆ ನೀವಾಗಬೇಕು. ರೈತರೆಲ್ಲ ಒಂದಾಗಬೇಕು. ಅದಕ್ಕೆ ಆ ಪದವನ್ನು ಉಪಯೋಗಿಸ್ತಾ ನಾನು. ಹಂಗೆ ಒಂದಾದರೂ ಮಾತ್ರ ಸಮಸ್ಯೆ ಬಗೆಯಿರುತ್ತೆ. ಇಲ್ಲದಿದ್ದರೆ ಇಂಥ ನೋವುಗಳ ವೀಡಿಯೋಗಳು ಸಾವಿರಾರು ಬರುತ್ತೆ. ಆ ವಿಡಿಯೋ ನೋಡಿ ಎಷ್ಟು ಬೇಸರ ಆಗುತ್ತೆ ಅಂತ.
ಥ್ಯಾಂಕ್ ಯು. ಮಾನ್ಯ ನರೇಂದ್ರ ಮೋದಿಯವರು ಕಳೆದ 4 ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದಂಥ APMC ತಿದ್ದುಪಡಿ ಕಾಯ್ದೆಯನ್ನು ಘಂಟಾಘೋಷವಾಗಿ ವಿರೋಧಿಸಿ ಭಾರಿ ಉಗ್ರ ಚಳುವಳಿಯನ್ನು ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿಸಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾವ ಉದ್ದೇಶದಿಂದ ನೀವು ಅದನ್ನು ಮಾಡಿದ್ರಿ? APMC ತಿದ್ದುಪಡಿ ಕಾಯ್ದೆಯಲ್ಲಿ ಏನು ನ್ಯೂನತೆ ಇತ್ತು? APMC ಇರ್ತು, ಜೊತೆಗೆ ಮತ್ತೊಂದು ಅವಕಾಶವಾಗಿ ರೈತರಿಗೆ ಕಂಪನಿಗಳ ಜೊತೆ ತಾನು ಬೆಳೆಯುವಂಥ ಬೆಳೆಗೆ ಬೆಳೆಯುವಂಥ ಮೊದಲನೇ ಕನಿಷ್ಠ ಬೆಂಬಲ ಬೆಲೆಯಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಫಿಕ್ಸ್ ಮಾಡಿಕೊಂಡು ಬೆಳಿಬೋದಂಥ ಅವಕಾಶವನ್ನು ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಆದರೆ ನೀವೇನು ಮಾಡಿದ್ರಿ? ಮುಂದೆ ಇದು MSP ನಿಲ್ಲಿಸುವಂಥ ಒಂದು ಉನ್ಮಾದ ಅಂತ ಹೇಳಿ ಅದನ್ನು ಬಹಳ ಪ್ರಮಾಣದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ಅಂಥ ಒಂದು ಚಳವಳಿ ಆಗೇ ಇರಲ್ಲ ರೈತರದು. ರೈತರ ಥರ ವೇಷ ಧರಿಸ್ಕೊಂಡಂಥ ಪಂಜಾಬ್ ಮತ್ತು ಹರಿಯಾಣದ ಮಹಾನ್ ಭಾವರು ಹಾಗೂ ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ರಾಜಕೀಯ ಪಕ್ಷಗಳು, ಇಂಥದ್ದು ಅಂತ ನಾನು ಹೇಳೋದಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಮರಣ ಶಾಸನವನ್ನು ಬರೆದುಬಿಟ್ರಿ. ಅದ್ಭುತವಾದಂಥ ಒಂದು ಕಾಯ್ದೆ APMC ಹೆಂಗಿರ್ತಿತ್ತು, ಮತ್ತೊಂದು ಅವಕಾಶವನ್ನು ರೈತರು ಕೊಟ್ಟಿದ್ರು. ಆದರೆ ಅದನ್ನು ವಿರೋಧ ಮಾಡಿದ್ರಿ. ಇದನ್ನು ವಿರೋಧ ಮಾಡೋದ್ರ ಪ್ರತಿಫಲ ಏನಾಗಿದೆ ಗೊತ್ತಾ ರೈತರಿಗೆ? ನೋಡಿ, ಹಾಗೇನೆ ಇಲ್ಲಿ ನೋಡಿ ಬದನೆ, ಹಾಗೆ ನೋಡಿ ಇದನ್ನ, ಈ 1.5 ಎಕರೆ ಬದನೆ ಫಸಲನ್ನು ಬೆಳೆಯೋದಕ್ಕೆ ಅತ್ಯಂತ ಹುಲ್ಸಾಗಿದೆ. 75,000 ರೂಪಾಯಿ ನನಗೆ ಖರ್ಚಾಗಿದೆ. 75,000 ರೂಪಾಯಿ. ಇಲ್ಲಿಯ ತನಕ ಅಂದರೆ 20 ದಿನದಲ್ಲಿ 11 ಟನ್ ಕಾಯನ್ನು ಬಿಡಿಸಿದ್ದೀನಿ. 11 ಟನ್ ದಾಖಲೆ ಪ್ರಮಾಣದ ಒಂದು ಇಳುವರಿ ಸಿಕ್ಕಿದೆ. ಆದರೆ ಬೆಲೆ ಎಷ್ಟು ಗೊತ್ತೇನು? ಬರೀ 4 ರೂಪಾಯಿ 1 kgಗೆ. 44,000 ರೂಪಾಯಿಗೆ ಇಲ್ಲಿಯ ತನಕ ನಾನು ಬದನೆನ ಮಾರಿದ್ದೀನಿ. ಆದರೆ ನನ್ನ ಜೇಬಿಗೆ ಎಲ್ಲ ಖರ್ಚನ್ನು ಕಳೆದು, ಅಂದರೆ ಆಳುಗಳ ಕೂಲಿ, ದಳ್ಳಾಳಿಯ ಕಮಿಷನ್ನು, ಆಗ ತಗೊಂಡೋದಂಥ ಬಾಡಿಗೆಯವ್ರ ಕಮಿಷನ್ನು ಸೇರಿ, ನಾನು ಹಾಕಿರೋ ಬಂಡವಾಳ ಅಲ್ಲ, ಇಷ್ಟು ಸೇರಿ ನನಗೆ ಉಳಿದಿರುವಂಥದ್ದು ಕೇವಲ 3,000 ರೂಪಾಯಿ. 11 ಟನ್ ಕಾಯಿ ಕೊಯ್ದು ಬರೀ 3,000 ರೂಪಾಯಿ ಉಳಿದಿದೆ. ನೀವು ನಂಬ್ತಿರೋ ಇಲ್ವೋ? ಬರೀ 3,000 ರೂಪಾಯಿ. 4 ರೂಪಾಯಿ ನನಗೆ ಕೊಟ್ಟರೆ ಖರ್ಚೆ 3,000. ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ APMC ಕಳೆದು ಅದು ಮಾರಾಟ ಆಗೋದಕ್ಕೆ 3,000 ರೂಪಾಯಿ ಬೀಳ್ತದೆ 1 kgಗೆ. ನೋಡಿ, ಅಷ್ಟು ಬದನೆ, 17 ಮೂಟೆ ಬದನೆ ಇದೆ. ಇಷ್ಟೆಲ್ಲ ತಗೊಂಡೋಗಿ ಮಾರಿದ್ರು ಕೂಡ ನನ್ನ ಕೈಗೆ ಅವ್ರು ತಂದು ಕೊಡುವಂಥದ್ದು ಗಾಡಿಯವರು ಬರೀ 500ರಿಂದ 1,000 ರೂಪಾಯಿ. ತಪ್ಪಲ್ವಾ? ಏನು ಮಾಡಬೇಕು ರೈತ? ಅದೇ APMC ತಿದ್ದುಪಡಿಗೆ ತಂದಿರುವಂಥ ಕಾಯ್ದೆ ಇದ್ದರೆ ನಾನು ಈ ಬದನೆನ ಒಂದು ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಬೆಳೀತಿದ್ದೆ. ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಬೆಳೀತಿದ್ದೆ. ಅವಶ್ಯಕತೆ ನನಗೆ ಗಿಟ್ಟೋಂಗಿದ್ರೆ ಬೆಳೀತಿದ್ದೆ, ಇಲ್ಲಾಂದ್ರೆ ಇಲ್ಲ ಅಂತ ಬಿಟ್ಬಿಡ್ತಿದ್ದೆ. ನಷ್ಟನೇ ಇರ್ತಿರಲ್ಲ ರೈತರಿಗಾಗ. ಲಾಭ ಅಂತೂ ಖಂಡಿತ ಇರ್ತಿತ್ತು, ನಷ್ಟ ಅಂತೂ ಇರ್ತಿರಲ್ಲ. ಹೆಚ್ಚಿಗೆ ಲಾಭ ಇಲ್ದರೂ ಕೂಡ ಒಂದು ಸಾಧಾರಣ ಮಟ್ಟದ ಲಾಭ ಅಂತೂ ಇರ್ತಿತ್ತು. ನೀವು ಹೇಳ್ಬೋದು 40 ರೂಪಾಯಿ ಇತ್ತಲ್ಲ ಅವಾಗ ನೀವೆಲ್ಲ ಪಡ್ಕೊಂಡಿಲ್ವ ಅಂತ. ರೈತನಿಗೆ 40 ರೂಪಾಯಿ ಅಂತ ಸಂತೋಷನೂ ಬೇಡ, 4 ರೂಪಾಯಿ ಪಡ್ಕೊಂಡುವಂಥ ದುಃಖನೂ ಕೂಡ ಬೇಡ. ಕನಿಷ್ಠ ಅವನಿಗೆ 1 kg ಬದನೆ ಬೆಳೆಯಲು, ಬರೀ ಬದನೆ ಉದಾಹರಣೆ ಕೊಡ್ತೀರ ನಿಮಗೆ, 1 kg ತರಕಾರಿ ಬೆಳೆಯೋದಕ್ಕೆ 20ರಿಂದ 25 ರೂಪಾಯಿ ಅಥವಾ ಬೇಕೇ ಬೇಕು ಅವನಿಗೆ. ಇದು ಕಂಡೀಷನ್ ಸಿಕ್ತಿತ್ತು ತಾನೆ. ಒಂದು ಕಂಪ್ನಿಯವ್ರು ಮಾಡ್ಕೊಳ್ಳೋರು, ಬಿತ್ತನೆ ಅವರಿಗೆ ಕೊಡೋರು, ಗೊಬ್ಬರ ಅವರಿಗೆ ಕೊಡೋರು, ಅದು ಬೇಕಾದಂಥ ತಂತ್ರಜ್ಞಾನ ಮಾಹಿತಿ ಅವರೇ ಕೊಡ್ತಿದ್ರು, ಔಷಧಿ ಅವರೇ ಕೊಡ್ತಾಯಿದ್ರು, ಅವರೇ ನಮ್ಮ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಿದ್ರು. ಫಸ್ಟ್ ಕ್ವಾಲಿಟಿ ಇಷ್ಟು ಅಂತ ಮಾತಾಡೋರು, ಸೆಕೆಂಡ್ ಕ್ವಾಲಿಟಿ ಇಷ್ಟು, 3ನೇ ಕ್ವಾಲಿಟಿ ಇಷ್ಟು. ಜೊತೆಗೆ ಇದು ನಮ್ಗೆ ಗೀಟ್ನಿಲ್ಲ ಅಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡು APMCಗೆ ತಗೊಂಡು ಮಾರ್ಕೊಳ್ಳುವಂಥ ಅವಶ್ಯಕತೆ ಅವಕಾಶ ಕೂಡ ರೈತರಿಗೆ ಇರ್ತಿತ್ತು. ತೀರಿಸ್ಬಿಟ್ರಾ? 70 ವರ್ಷದಿಂದ APMC ವ್ಯವಸ್ಥೆ ಇದೆ ಭಾರತದಲ್ಲಿ. ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ, ರೈತ ಯಾಕೆ ನಷ್ಟದಲ್ಲಿ ಇದ್ದಾನೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಅದನ್ನು ವಿರೋಧ ಮಾಡಿದಂತೆ ಎಲ್ಲ ಇಂಥ ರಾಜಕೀಯ ಪಕ್ಷ ಅಂತ ಹೇಳೋದು ಅದು, ಯಾಕೆಂದ್ರೆ ರಾಜಕೀಯ ಆಗ್ತದೆ ಅದು. ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಅವತ್ತು ನೇರು ಜಾರಿಗೆ 1957ರಲ್ಲಿ APMC ತಂದಾಗ ಸಾಧಾರಣವಾಗಿತ್ತು ಮನುಷ್ಯನ ಆಸೆ, ಬೆಳವಣಿಗೆ ಕೂಡ ಸಾಧಾರಣವಾಗಿತ್ತು. ಸಂತಲಿ ಮಾರ್ತಿದ್ದವನ್ನ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ತರಕ್ಕೆ ಹೋಗಿ ಅವಾಗ ಮಾಡಿದ್ರು, ಅದು ಸರಿ ಇತ್ತು. ಬಟ್ ಇವಾಗ APMC ವ್ಯವಸ್ಥೆ ದಳ್ಳಾಳಿಗಳ ಕೈ ಸೇರ್ಕೊಂಡಿದೆ, ಮೋಸ ನಡೀತಾ ಇದೆ.
ಜೊತೆಗೆ ರೈತನಿಗೆ ಯಾವ ಸಮಯದಲ್ಲಿ ಇಂಥದೇ ಬೆಳೆ ಬೆಳಿಬೇಕನ್ನೋ ಒಂದು ಮಾಹಿತಿ ಕೊಡುವಂಥವ್ರಿಲ್ಲ. ಅವನ ಆಸೆಗೆ ಹಾಕ್ಬಿಡ್ತಾನೆ, ಕೊನೆಗೆ ಈ ರೀತಿ ಕೈ ಸುಟ್ಕೊಳ್ತಾನೆ. 4 ತಿಂಗಳಿಂದ ಹಗಲು ರಾತ್ರಿ ದುಡ್ದಿದ್ದೀನಿ. 72,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ. 11 ಟನ್ ಕಾಯಿ ಕೊಯ್ದು ಕೂಡ ಬರೀ 3,000 ರೂಪಾಯಿ ನನ್ನ ಜೇಬಿಗೆ ಬಂದಿದೆ. ಏನು ಮಾಡೋದು? ಅದೇ ಅದು ಆ ಒಂದು ಕಾಯ್ದೆ ಇದ್ದಿದ್ರೆ ನನಗೆ ಲಾಸ್ ಅಂತೂ ಆಗ್ತಿರಲ್ಲ, ಲಾಭದಲ್ಲಂತೂ ಇರ್ತಿದ್ದೆ. ಈಗ ಹಾಕಿರೋ ಬಂಡವಾಳನೂ ಇಲ್ಲ, ದುಡ್ದು ಸಾಕಾಯಿತು. ಇನ್ನೊಂದು ದುರಂತ ಏನೋ ಗೊತ್ತಾ? ತೋಟಗಾರಿಕೆ ಇಲಾಖೆಯನ್ನು ಕೂಡ ಆಪ್ಕಮ್ಸು ಕೂಡ ಸರ್ಕಾರದ್ದೇನೆ, APMC ಕೂಡ ಸರ್ಕಾರದ್ದೇನೆ. ಆಪ್ಕಮ್ಸಲ್ಲಿ 1 kg ಬದನೆಕಾಯಿ ಇವತ್ತಿನ ರೇಟು 33 ರೂಪಾಯಿ. ಆದರೆ APMCಲಿ ನಮ್ಮ ಹತ್ರ ಕೊಂಡ್ಕೊಳ್ತಿರೋದು ಬರೀ 4 ರೂಪಾಯಿಗೆ. ಇದೇ ದುರಂತ, ಇದೇ ಭ್ರಷ್ಟಾಚಾರ. ಈ ವ್ಯವಸ್ಥೆ ತೊಲಗಬೇಕು. ಈ ವ್ಯವಸ್ಥೆ ತೊಲಗಲಿಲ್ಲ ಅಂದರೆ ರೈತ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ. ನೀವು ಆತನಿಗೆ ಏನೇ ಕೊಟ್ಟರು ಕೂಡ ಆತ ಗೆಲುವನ್ನು ಕಾಣೋದಿಲ್ಲ. ಆತ ಗೆಲುವನ್ನು ಕಾಣಬೇಕು ಅಂದರೆ ಆತ ಬೆಳೆಯೋದಂಥ ಬೆಳೆಗೆ ಆತನು ಬೆಳೆಯುವಂಥ ಮೊದಲನೇ ಬೆಲೆ ನಿರ್ಧಾರ ಆಗಬೇಕು. ಅವಾಗ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ. ಇದನ್ನು ಯಾರ್ಯಾರು ಕಟುವಾಗಿ ಇನ್ನೂ ಅವ್ರು ತಂದಂಥ ಭೂ ತಿದ್ದುಪಡಿ ಕಾಯ್ದೆಯಲ್ಲಿ ಫಾಲ್ಟ್ ಇತ್ತು, ಒಪ್ಕೊಳ್ತೀನಿ. ಆದರೆ ಈ ಕಾಯ್ದೆಯಲ್ಲಿ ಫಾಲ್ಟ್ ಇರಲ್ಲ, ಅನ್ಯಾಯ ಮಾಡಿಬಿಡ್ರಿ. ಮೋದಿಯವರೇ, ನೀವು ಕೂಡ ಅಷ್ಟು ಅರ್ಜೆಂಟಾಗಿ ವಾಪಸ್ ತಗೋಬಾರ್ದಾಗಿತ್ತು. ಇದಕ್ಕೆಲ್ಲ ಎದುರ್ಕೊಬಿಟ್ರೆ ರೈತರನ್ನ ಯಾಕ್ರಿ ಉದ್ಧಾರ ಮಾಡ್ತೀರಿ? ಈ ಕಾಯ್ದೆ ಜಾರಿಗೆ ತರದಂತೆ ನೀವು 2024 ಕಳೆದೈತಿ ಬಿಡಿ, 2030 ಅಲ್ಲ, 2050ರಲ್ಲೂ ಕೂಡ ರೈತರ ಆದಾಯನ ಡಬಲ್ ಮಾಡೋದಕ್ಕೆ ಆಗೋದಿಲ್ಲ. ಆತನ ಆತ್ಮಹತ್ಯೆಯನ್ನು ತಪ್ಪಿಸೋದಕ್ಕಾಗೋಲ್ಲ, ಆತನ ನಷ್ಟದಿಂದ ಹೊರ ತೆಗೆಯೋದಕ್ಕಾಗೋಲ್ಲ. ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದವರು ಸೇರಾದ್ರೂ ಈಗಲಾರು ಜ್ಞಾನವನ್ನು ಪಡ್ಕೊಂಡು ಈ ವಿಡಿಯೋ ನೋಡ್ಕೊಂಡವ್ರು ದಯವಿಟ್ಟು APMC ತಿದ್ದುಪಡಿ ಕಾಯ್ದೆನ ಜಾರಿ ತಗೊಬನ್ನಿ.